ನಮಸ್ಕಾರ. ಇವತ್ತು ನಾವು KSG ಮೇವಾ ಮತ್ತು ಮುಜೀಬ್ ಸರ್ ಕ್ಲಾಸಸ್ ಇವರು ಜೊತೆಗೂಡಿ ಮಾಡಿದ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಇದು ಶೈಕ್ಷಣಿಕ ಸಾಧಕರ ಸನ್ಮಾನ ಸಮಾರಂಭ ಅಂತ. ನಮಗೆ ಕೆಲವು ಮಾಹಿತಿ ಬಂದಿದೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಂತ. ಅಂದರೆ ಕೇವಲ ವರದಿ ಥರ ಅಲ್ಲ, ಇದರ ಹಿಂದಿನ ಸ್ಫೂರ್ತಿ ಏನು, ಸಮುದಾಯದ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೌದು, ನೀವು ಹೇಳಿದ್ದು ಸರಿ. ಇದು ಬರೀ ಸನ್ಮಾನ ಕಾರ್ಯಕ್ರಮ ಅಂತ ಹೇಳೋದಕ್ಕಿಂತ ಇದೊಂದು ಆಚರಣೆ ಅನ್ಬೋದು. ಶೈಕ್ಷಣಿಕ ಯಶಸ್ಸಿನ ಆಚರಣೆ ಮತ್ತೆ ಆ ಯಶಸ್ಸಿಗೆ ಕಾರಣ ಆಗೋ ಸಪೋರ್ಟ್ ಸಿಸ್ಟಮ್ ಅದರ ಆಚರಣೆ. ಇಲ್ಲಿ ಯಾರೆಲ್ಲ ಸೇರಿದ್ರು, ಯಾವ ಸಂಸ್ಥೆಗಳಿದ್ವು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೌದು, ಫಸ್ಟ್ ಆಯೋಜಕರ ಬಗ್ಗೆನೇ ಮಾತಾಡೋಣ ಅಲ್ವಾ. ಮುಜೀಬ್ ಸರ್ ಕ್ಲಾಸಸ್ PUC ಸ್ಟೂಡೆಂಟ್ಸ್ಗೆ ಅದು ಕಡಿಮೆ ಫೀಸ್ನಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಿದ್ದಾರೆ ಅಂತ. ಇದು ನಿಜವಾಗ್ಲೂ ಗಮನಿಸಬೇಕಾದ ವಿಷಯ. ಖಂಡಿತವಾಗಿಯೂ. ಅಂದ್ರೆ ಎಜುಕೇಷನ್ ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ಪ್ರಯತ್ನ ಕಾಣಿಸುತ್ತೆ ಇದರಲ್ಲಿ. ಅದ್ರ ಜೊತೆಗೇನೆ KSGM ಮೇವಾ ಸಂಸ್ಥೆ ಬಗ್ಗೆನೂ ಸಲೀಂ ಹಂಚಿನ್ಮಣಿ ಸರ್ ಹೇಳಿದ್ರಂತೆ, ಅವರ ಕೊಡುಗೆಗಳು. ಸೊ ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಯತ್ನ ಅಲ್ಲ, ಒಂದು ಸಮುದಾಯ ಹೇಗೆ ಶೈಕ್ಷಣಿಕವಾಗಿ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆನೇ ಸರಿ. ಹೌದು, ಈಗಿನ ಕಾಂಪಿಟೇಟಿವ್ ಯುಗದಲ್ಲಿ ಈ ಥರದ ಸಪೋರ್ಟ್ ತುಂಬಾ ಮುಖ್ಯ ಅನಿಸ್ತೆ. ನಿಜ. ಆಮೇಲೆ ನೋಡಿ, ಗೆಸ್ಟ್ ಕೂಡ ಇದ್ರು. ಶ್ರೀ ಸಲೀಂ ಸುಣ್ಕೆ ಸರ್, ಸುಣ್ಕೆ ಫೌಂಡೇಶನ್ ಅಧ್ಯಕ್ಷರು, ಮತ್ತೆ ಶ್ರೀ ಮುಲ್ಲಾ, ಇವರೆಲ್ಲ ಬಂದಿದ್ರು. ಅಂದ್ರೆ ಈ ಎಫರ್ಟ್ಗೆ ಎಷ್ಟು ರೆಕಗ್ನಿಷನ್ ಸಿಗ್ತಿದೆ, ಸಮುದಾಯ ಎಷ್ಟು ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗತ್ತೆ ಅಲ್ವಾ? ಖಂಡಿತ. ಸರಿ, ಈಗ ಕಾರ್ಯಕ್ರಮದ ಮೇನ್ ಫೋಕಸ್ ಅಂದ್ರೆ ಸಾಧಕರ ಬಗ್ಗೆ ಮಾತಾಡೋಣ. UPSCಯಲ್ಲಿ 588ನೇ ರ್ಯಾಂಕ್ ಅಬುಸಲಿಯಾ ಕುಲಕರ್ಣಿ. ಆಮೇಲೆ ನೀಟ್ನಲ್ಲಿ ಮೆಹನಾಜ್ ಗಡ್ವಾಲೆ 577 ಅಂಕಗಳು. ಇವರನ್ನ ಸನ್ಮಾನ ಮಾಡಿದ್ದಾರೆ. ಓ ಸರಿ, ಒಳ್ಳೆ ಅಚೀವ್ಮೆಂಟ್ಸ್. ಹೌದು. ಮುಖ್ಯವಾಗಿ ಏನಂದ್ರೆ ಇಬ್ರು ತಮ್ಮ ತಯಾರಿ ಬಗ್ಗೆ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅಂತ ವರದಿಯಲ್ಲಿದೆ. ಅದು ತುಂಬಾ ಇಂಟ್ರೆಸ್ಟಿಂಗ್. ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಬರೀ ಸನ್ಮಾನ ಮಾಡಿ ಬಿಡೋದಲ್ಲ, ಅವ್ರು ಹೇಗ್ ಓದಿದ್ರು, ಏನ್ ಕಷ್ಟಪಟ್ರು ಅಂತ ಅವ್ರ ಬಾಯಿಂದಾನೇ ಕೇಳಿದ್ರೆ ಬೇರೆ ಸ್ಟೂಡೆಂಟ್ಸಿಗೆ ಅದು ನಿಜವಾದ ಗೈಡೆನ್ಸ್ ಕೊಡುತ್ತೆ, ಸ್ಫೂರ್ತಿ ಸಿಗುತ್ತೆ. ಹೌದು, ಸ್ಫೂರ್ತಿ ಅನ್ನೋ ಮಾತು ಬಂತು. ಡಾಕ್ಟರ್ KI ಬಿಜಾಪುರ ಸರ್ ಕೂಡ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ರು ಅಂತಿದೆ. ಅವರ ಮಾತುಗಳು ಈ ಯುವ ಸಾಧಕರ ಕಥೆಗಳಿಗೆ ಇನ್ನಷ್ಟು ಬಲ ತುಂಬಿರಬಹುದು. ಆದ್ರೆ ಒಂದ್ ವಿಷಯ ನಾವು ನೆನ್ಪಿಡ್ಬೇಕು, ಈ ಯಶಸ್ಸಿನ ಕಥೆಗಳ ಜೊತೆ ಅದರ ಹಿಂದಿನ ಶ್ರಮ, ಸವಾಲುಗಳನ್ನು ಸಹ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನಿಜ. ನೀವು ಆಗ್ಲೇ ಹೇಳಿದ್ರಿ, ಅಂಕಗಳ ಆಚೆಗೂ ಬೇರೆ ಮೌಲ್ಯಗಳ ಬಗ್ಗೆ ಗಮನ ಹರಿಸಿದ್ದಾರೆ ಅಂತ. ಆ ಕಾಂಟೆಕ್ಸ್ಟಲ್ಲಿ ಅಬ್ದುಲ್ ಸರ್ ಕನ್ನಡ ಕಲಿಯೋದ್ರ ಮಹತ್ವದ ಬಗ್ಗೆ ಹೇಳಿದ್ದು ಸ್ವಲ್ಪ ಅನಿರೀಕ್ಷಿತ ಅಲ್ವಾ? ಅಂದ್ರೆ UPSC ನೀಟ್ ಅಂತ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ನ ಸಾಧಕರ ಸನ್ಮಾನ ಇದು. ಇಲ್ಲಿ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರ ಹಿಂದಿನ ಉದ್ದೇಶ ಏನಿರ್ಬೋದಾ? ಇದೊಂದು ಒಳ್ಳೆ ಪ್ರಶ್ನೆ. ಬಹುಶಃ ಹೇಗೆ ಅಂದ್ರೆ, UPSC ತರಹ ಸಿವಿಲ್ ಸರ್ವಿಸ್ಗೆ ಹೋಗೋರಿಗೆ ಸ್ಥಳೀಯ ಭಾಷೆ ಗೊತ್ತಿದ್ರೆ ಜನರ ಜೊತೆ ಬೆರೆಯೋಕ್ಕೆ, ಅವರ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋ ಸೂಚನೆ ಇರ್ಬೋದು. ಓ ಹೌದು, ಅದು ಒಂದು ಪಾಯಿಂಟ್ ಇರ್ಬೋದು. ಕನೆಕ್ಟ್ ಆಗೋಕೆ ಹೆಲ್ಪ್ ಆಗುತ್ತೆ. ಹೌದು. ಅಥವಾ ಇನ್ನೊಂದು ಆಯಾಮ ಏನಂದ್ರೆ, ಶಿಕ್ಷಣ ಅಂದ್ರೆ ಬರೀ ಪರೀಕ್ಷೆ, ಮಾರ್ಕ್ಸ್ ಅಲ್ಲ, ಅದೊಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಅದರಲ್ಲಿ ನಮ್ಮ ಭಾಷೆ, ಸಂಸ್ಕೃತಿ ಎಲ್ಲವೂ ಸೇರಿದೆ ಅನ್ನೋ ಒಂದು ವಿಶಾಲ ದೃಷ್ಟಿಕೋನವನ್ನ ತೋರ್ಸೋ ಪ್ರಯತ್ನವೂ ಆಗಿರಬಹುದು. ಸರಿ. ಹಾಗಾದ್ರೆ ಈ ಇಡೀ ಕಾರ್ಯಕ್ರಮವನ್ನ ಒಟ್ಟಾರೆಯಾಗಿ ನೋಡಿದ್ರೆ ಇದರಲ್ಲಿ ಏನೆಲ್ಲ ಸೇರಿತ್ತು? ವೈಯಕ್ತಿಕ ಸಾಧನೆ ಇದೆ, ವಿದ್ಯಾರ್ಥಿಗಳ ಶ್ರಮ ಇದೆ, ಆಮೇಲೆ ಅದಕ್ಕೆ ಬೇಕಾದ ಸಪೋರ್ಟ್ ಅಂದ್ರೆ ಅಫೋರ್ಡಬಲ್ ಎಜುಕೇಷನ್, ಕಮ್ಯುನಿಟಿ ಸಪೋರ್ಟ್, ಮುಜೀಬ್ ಸರ್ ಕ್ಲಾಸಸ್, KSG ಮೇವಾ ತರಹ. ಹೌದು. ಮತ್ತೆ ಶಿಕ್ಷಣದ ಒಂದು ಬ್ರಾಡರ್ ಮೀನಿಂಗ್ ಕೂಡ. ಭಾಷೆಯ ಮಹತ್ವ, ಸ್ಫೂರ್ತಿ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಸೇರಿದಾಗೆ ಕಾಣುತ್ತೆ. ಕೊನೆಗೆ ಸನಾ ಮೇಡಮ್ ಧನ್ಯವಾದ ಹೇಳಿ ಕಾರ್ಯಕ್ರಮ ಮುಗೀತು ಅಂತ ಇದೆ. ಹೌದು, ಹೇಳಿದ್ರು ಸರಿ. ಇದೆಲ್ಲದರ ಸಾರಾಂಶ ಅದೇ. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋ ಕೆಲವೊಂದು ವಿಷಯ ಇದೆ ನೋಡಿ. ಈ ತರಹದ ಸ್ಥಳೀಯ ಪ್ರಯತ್ನಗಳು, ಸಕ್ಸಸ್ ಸ್ಟೋರಿಗಳನ್ನ ಶೇರ್ ಮಾಡೋದು ನಮ್ಮ ಎಜುಕೇಷನಲ್ ಸಿಸ್ಟಮ್ನ ಗ್ಯಾಪ್ಸ್ ಕಡಿಮೆ ಮಾಡೋಕೆ ಹೇಗೆ ಹೆಲ್ಪ್ ಮಾಡುತ್ತೆ? ಅಂದ್ರೆ ವೈಯಕ್ತಿಕ ಟ್ಯಾಲೆಂಟ್ ಒಂದೆಡೆ, ಅದನ್ನ ಪೋಷಿಸೋಕೆ ಬೇಕಾದ ಸಿಸ್ಟಮ್ಯಾಟಿಕ್ ಆದ ಕಮ್ಯುನಿಟಿ ಸಪೋರ್ಟ್ ಇನ್ನೊಂದೆಡೆ. ಇವೆರಡರ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸ್ ಹೇಗಿರ್ಬೇಕು, ಇದ್ರ ಬಗ್ಗೆ ಯೋಚಿಸಬಹುದು.